ನಮ್ಮ ಗುರುಗಳಿಂದು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ, ಹಾಗೆ ಯಾವ ಹೊಸ ವಿಚಾರ ಬಗ್ಗೆ ಮಾತಾಡ್ತಾರೆ ಅನ್ನೋದು ಸ್ವಲ್ಪ ಕುತೂಹಲ ಇದೆ. ಇವತ್ತಿನ ಸಂವಾದದಲ್ಲಿ ಪ್ರಸ್ತಾಪ ಮಾಡೋದು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಅಂತ ಹೇಳಿದ್ರು. ಹೌದು, ಯಾರು ಅಂತ ತಿಳಿಸ್ಲಿಲ್ಲಪ್ಪ. ಮಹಾನ್ ವ್ಯಕ್ತಿ ಅಂತ ಹೇಳ್ತಾ ಇದ್ರು, ಬಟ್ ಇನ್ನು ಯಾರು ಅಂತ ಬರೀ ಕ್ಲೂ ಕೊಟ್ಟಿದ್ದಾರೆ ಅಷ್ಟೇ, ಹೆಸರು ಹೇಳಿಲ್ಲ. ಓಹ್ ಗುರುಗಳೇ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಎಲ್ಲ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ಬಹಳ ಸಂತೋಷ, ಬಹಳ ಸಂತೋಷ. ಅಂದಾಗೆ ನಾನು ಒಂದು ವಿಷಯ ಕೇಳ್ಬೇಕಂತಿದ್ದೆ. ಹೇಳಿ. ನಮ್ಮ ಈ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜನರನ್ನ ಸರಿಯಾಗಿ ತಲುಪ್ತಾ ಇದೆ ತಾನೆ? ನಿಮ್ಮ ಈ ಭರವಸೆ ನಾನು ಇವಾಗೂ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚುತ್ತೆ. ಹಾಗಿದ್ರೆ ಇವತ್ತು ಮಹಾಪುರುಷರನ್ನು ಸ್ಮರಿಸುವ ಕಾರ್ಯಕ್ರಮ ಆರಂಭ ಮಾಡೋಣ. ಖಂಡಿತ ಗುರುಗಳೇ, ಖಂಡಿತ. ಇವತ್ತು ನಾನು ಪ್ರಸ್ತಾಪಿಸ್ತಾ ಇರೋದು ಒಬ್ಬ ಮಹಾನ್ ವ್ಯಕ್ತಿಯ ವಿಷಯ. ಮಹಾನ್ ವ್ಯಕ್ತಿ ಹೇಳಿದ್ ಕರೆಕ್ಟ್. ಮಹಾನ್ ವ್ಯಕ್ತಿ ಅಂದ್ರೆ ಅದೇ ಮಹಾನ್ ವ್ಯಕ್ತಿ ಅಲ್ಲ, ಮಹಾನ್ ರಾಜಕಾರಣಿ ಕೂಡ. ಒಬ್ಬ ಅಪರೂಪದ ರಾಜಕಾರಣಿ, ಸಂಸದೀಯ ಪಟು, ಮಹಾನ್ ಮುತ್ಸದ್ದಿ, ಅಜಾತ ಶತ್ರು. ಯಾರು ಅಂತ ಹೇಳ್ಬೋದಾ? ಗುರು ತಿಳಿದ್ಬಿಟ್ಟು ನಾವು ಅವರೇ, ಅಟಲ್ ಬಿಹಾರಿ ವಾಜಪೇಯಿ. ವಾ, ನಿಮ್ಮ ಊಹೆ ಸರಿಯಾಗಿದೆ. ಈಗ ಅಟಲ್ ಜಿ ಅವರ ಒಂದು ಪರಿಚಯ ಮಾಡಿಕೊಳ್ಳೋಣ. ಅಟಲ್ಜಿ ಅವರ ಒಂದು ಪರಿಚಯ. ಅಟಲ್ಜಿ ಒಬ್ಬ ಮಹಾನ್ ವ್ಯಕ್ತಿ, ಅಗಣಿತ ಗುಣಗಳ ಅಟಲ್ಜಿ, ಅದಮ್ಯ ಚೇತನ ಅಟಲ್ಜಿ, ಅವಿರತ ಹೋರಾಟಗಾರ ಅಟಲ್ಜಿ ಮತ್ತು ಅಭಿವೃದ್ಧಿ ಹರಿಕಾರ ಅಟಲ್ಜಿ. ಅಟಲ್ಜಿ ಅನೇಕ ಕಾರ್ಯಗಳು, ಅನೇಕ ಅಭಿವೃದ್ಧಿ ಕಾರ್ಯಗಳು ಅನನ್ಯ. ಅವರು ಕೇವಲ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ದೇಶದ ರಕ್ಷಣೆ ಇರಬಹುದು. ಏನು ಹೇಳ್ತೀವಿ, ಒಬ್ಬ ಕವಿ ಇರ್ತಾನೆ, ಕವಿಯಾಗಿ ಸಾಧನೆಯನ್ನು ಮಾಡ್ತಾನೆ, ಕ್ರಾಂತಿಕಾರಿಯಾಗಿ ಸಾಧನೆ ಮಾಡ್ತಾನೆ, ಮತ್ತೊಂದು ವಿಜ್ಞಾನ, ಇನ್ನೊಂದು ಮತ್ತೊಂದು. ಆದರೆ ಅಗಣಿತ ಗುಣಗಳ ಅಟಲ್ಜಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಎಲ್ಲ ಗುಣಗಳನ್ನು ಹೊಂದಿದ್ದಂಥವರು ಮಹಾನ್ ಚೇತನ ಅಟಲ್ ಬಿಹಾರಿ ವಾಜಪೇಯಿ. ಅದು ದೇಶದ ಯಾವುದು ರಕ್ಷಣೆ ಇರಬಹುದು, ದೇಶದ ಪ್ರಗತಿ ಇರಬಹುದು, ಅನೇಕ ರೀತಿಯ ಒಂದು ಪ್ರಗತಿಯನ್ನು ಮಾಡಿದವರು ಅಟಲ್ಜಿ. 1998ರಲ್ಲಿ ಪ್ರವೇಶ ಮಾಡಿ ಪ್ರಧಾನಮಂತ್ರಿ ಆದಾಗ ಆಗಿನ ಪರಿಸ್ಥಿತಿ ಇದ್ದಂಥದ್ದು ಎಂತಹ ಪರಿಸ್ಥಿತಿ ಇತ್ತು? ಭಾರತದ ರಾಜಕೀಯ ಸ್ಥಿತಿಯಲ್ಲಿ ಸ್ಥಿರವಾಗಿರಲಿಲ್ಲ, ಬಹಳ ಕಷ್ಟದ ಕಾಲ ಇತ್ತು. ಅಂತಹ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಸ್ಥಿರ ಸರ್ಕಾರವನ್ನು ಕೊಟ್ಟರು, ಮತ್ತು ಪ್ರಗತಿಗೆ ಕಾರಣರಾದರು. ಮತ್ತು ರಕ್ಷಣೆ ವಿಷಯಕ್ಕೆ ಬಂದಾಗ ನೋಡ್ತಾ ಇದ್ದರೆ ಅನೇಕ ವಿಷಯಗಳು, ಪ್ರೋಗ್ರಾಮ್ ಇರ್ಬೋದು, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಹೀಗೆ ಅವರು ಘೋಷಣೆ ಕೂಗೋದಷ್ಟೇ ಅಲ್ಲ, ಕೃತಿಯಲ್ಲಿ ಅವರು ತೋರಿಸಿದ್ರು. ಒಂದು ಕಡೆ ಅವರು ಒಂದು ಕವಿತೆಯಲ್ಲಿ ಹೇಳ್ತಾರೆ, ಯಾವಾಗ ದೇಶದ ರಕ್ಷಣೆ ಅಂತ ಬಂದಾಗ ಅವ್ರು ಹೇಳ್ತಾರೆ, ಸಬ್ ಕೀರ್ತಿ ಜ್ವಾಲಾ ಮೇ ಜಲ್ತೆ ಹೈ, ಹಮ್ ತೋ ಅಂಧಿಯಾರಾ ಮೇ ಜಲ್ತೆ ಹೈ. सभी कीर्ति ज्वाला में जलते हैं, हम तो अंधियारा में जलते हैं. आंखों में वैभव के सपने, पग में तूफान की गति हो, राष्ट्रभक्ति का ज्वार नहीं रुकता, आए जिन जिन की हिम्मत हो ಅಂತ ಹೇಳ್ತಾರೆ. ಅರ್ಥಾತ್ ಸಭಿ ಕೀರ್ತಿ ಜ್ವಾಲ, ಎಲ್ಲರೂ ಕೀರ್ತಿ ಜ್ವಾಲೆಯಲ್ಲಿ ಬೆಳಕಿನಲ್ಲಿ ಪ್ರಕಾಶಮಾನವಾದರೆ, ನಾವಾದರೂ ಕತ್ತಲೆಯಲ್ಲೇ ಅಂಧೇರಿಯಲ್ಲೇ ಪ್ರಕಾಶಮಾನವಾಗಲು ಬಯಸುತ್ತೇವೆ. ಆಂಖೋ ಮೇ ವೈಭವಿಕಿ ಸ್ವಪ್ನೆ, ದೇಶದ ಕನಸುಗಳನ್ನು, ದೇಶದ ಪ್ರಗತಿಯನ್ನು ಕಣ್ಣುಗಳಲ್ಲಿ ಸ್ವಪ್ನವಾಗಿ ಕಂಡು ಅದನ್ನು ಕಾರ್ಯರೂಪಕ್ಕೆ ಬಯಸುತ್ತೇವೆ. ಆಂಖೋ ಮೇ ವೈಭವಿಕಿ ಸ್ವಪ್ನೆ, ಪಗ್ ಮೇ ತೂಫಾನ್ ಕಿ ಗತಿ ಹೋ. ನಮ್ಮ ಸಮೀಪ ತೂಫಾನ್ ಇರಬಹುದು, ನೆರೆ ಹಾವಳಿ ಇರಬಹುದು, ಬನ್ನಿ, ಏನೇ ಇರಲಿ, ಯಾರ್ಯಾರಿಗೆ ನಿಮ್ಮಲ್ಲಿ ತಾಕತ್ತಿದೆ, ಧೈರ್ಯ ಇದೆ, ಬನ್ನಿ ದೇಶಕ್ಕಾಗಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾರೆ. ಇದು ಸಣ್ಣದಾಗಿ ನಾವು ಕವಿತೆಯ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ವ್ಯಕ್ತಿತ್ವವನ್ನು ಹೇಳ್ತಾ ಇದ್ವಿ. ಯಾಕೆಂದರೆ ಅವ್ರದ್ದೊಂಥರ ಬಹಳ ದೊಡ್ಡದಾದಂಥ ವಿಷಯ, ಬಹಳ ಬೇಗ ಚಿಕ್ಕದಾಗಿ ಹೇಳೋದು ಭಾಳ ಕಷ್ಟ. ಇಂತಹ ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ